ನಿಮ್ಮನೆ ಮಗನಿಗೆ ಈ ರೀತಿ ಕೊಂದರೆ ನೀವೇನೇನು ಮಾಡ್ತಿದ್ರಿ? ನೀವು ಆಡಳಿತ ನಡೆಸ್ತಾ ಇರೋಂಥ ಸರ್ ಎಲ್ಲ ಪ್ರಜೆಗಳು ನಿಮ್ಮ ಮಕ್ಕಳು ಅಂತ ನೀವು ಭಾವಿಸ್ಬೇಕಲ್ವಾ? ಆ ಮನೆಯಲ್ಲಿ ಅವನು ಒಬ್ಬನೇ ಮಗ, ಇನ್ನೊಬ್ಬ ಮಗಳಿದ್ದಾಳೆ. ತಂದೆ ತಾಯಿ ಕೂಲಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಸರೆ ಏನು? ನಾನು ಅದಕ್ಕೋಸ್ಕರ ಹೇಳಿದೆ, ರಾಜ್ಯ ಸರ್ಕಾರ ತನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು. ರಾಜ್ಯ ಸರ್ಕಾರ ತನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ಯಾರು ರಾಷ್ಟ್ರದ್ರೋಹಿಗಳಿದ್ದಾರೆ, ಯಾರು ಗೂಂಡಾಗಳಿದ್ದಾರೆ ಅವ್ರನ್ನ ಬಿಗಿ ಮಾಡಿದ್ರೆ ಮುಸಲ್ಮಾನರ ಮನಸ್ಥಿತಿನೂ ಕೂಡ ಸ್ವಾಭಾವಿಕ ಬದಲಾವಣೆ ಆಗೇ ಆಗುತ್ತೆ. ಪೊಲೀಸ್ ಇಲಾಖೆಯವ್ರದ್ದು ಮನಸ್ಥಿತಿ ಬದಲಾವಣೆ ಆಗುತ್ತೆ. ಬಾಗಲಕೋಟೆನಲ್ಲಿ SP ಹೇಳ್ತಾರೆ, ಮೇಲಿಂದ 2 ಸಣ್ಣ ಕಲ್ಲು ಬಿಸಾಕಿದ್ರು ಅಂತ. ಪೊಲೀಸ್ ಇಲಾಖೆಗೆ ಮನಸ್ಥಿತಿ ಏನು? ರಾಜ್ಯ ಸರ್ಕಾರದ ಮನಸ್ಥಿತಿನ ಅವ್ರದ್ದು ಮನಸ್ಥಿತಿ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಕಾಂಗ್ರೆಸ್ ಸರ್ಕಾರ, ಪೊಲೀಸ್ ಇಲಾಖೆ, ಮುಸ್ಲಿಂ ಸಮಾಜ, ಈ ಮೂರಲ್ಲೂ ಕೂಡ ಮನಸ್ಥಿತಿ ಬದಲಾವಣೆ ಆಗತ್ತೆ. ಇವತ್ತಿಲ್ಲ ನಾಳೆ ಆಗುತ್ತೆ. ಹಿಂದೂ ಸಮಾಜ ಜಾಗೃತಿ ಆದಮೇಲೆ ಆಗೇ ಆಗುತ್ತೆ. ನಾನು ಅದಕ್ಕೋಸ್ಕರ ಇದು ಕರ್ನಾಟಕ ರಾಜ್ಯದಲ್ಲಿ ಕೊನೆ ಸರ್ಕಾರ, ರಾಜ್ಯದ ಕಾಂಗ್ರೆಸ್ನ ಕೊನೆ ಸರ್ಕಾರ ಆಗಂಥ ಪರಿಸ್ಥಿತಿ ರಾಜ್ಯದ ಕಾಂಗ್ರೆಸ್ಸಿಗರೇ ತಂದ್ಕೋತಾ ಇದ್ದಾರೆ. ಅನೇಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗಳು ಈ ರೀತಿ ಮಾಡಿ ಸರ್ಕಾರಗಳನ್ನು ಕಳ್ಕೊಂಡ್ರು. ಕೇಂದ್ರದಲ್ಲೂ ಕಳ್ಕೊಂಡ್ರು, ರಾಜ್ಯಗಳಲ್ಲೂ ಕಳ್ಕೊಂಡ್ರು. ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ಸ್ಥಿತಿ ಬರುತ್ತೆ. ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ತಕ್ಷಣ ಈ ರೀತಿ ಯಾರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ, ಯಾರು ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಬಿಗಿ ಕ್ರಮ ತಗೊಂಡ್ರೆ ನಿಜಕ್ಕೂ ಕೂಡ ಜನ ಮೆಚ್ತಾರೆ. ಇಲ್ಲ ಅಂತಂದರೆ ಈ ಸರ್ಕಾರ ಯಾವತ್ತು ಹಾಳಾಗೋಗುತ್ತೋ ಅಂತ. ಈಗ 136 ಸ್ಥಾನ ಕೊಟ್ಟಿದ್ದು ನಿಮ್ಮನ್ನು ನಂಬಿ ನೀವು ಬಾಯಲ್ಲಿ ಮಾತ್ರ ಹೇಳ್ತೀರಿ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ಬಾಯಲ್ಲಿ ಹೇಳ್ರೆ ಸಾಕಾ? ಮುಸಲ್ಮಾನರು ಮಾತ್ರ ನೆಮ್ಮದಿಯಿಂದಿರಬೇಕು, ಹಿಂದೂಗಳು ದುಃಖದಲ್ಲಿರಬೇಕು. ಇದು ನಿಮ್ಮ ಪಾಲಿಸಿನ? ನಿಮ್ಮ ಧೋರಣೆ ಬದಲಾವಣೆ ಮಾಡಿಕೊಂಡು ಗೂಂಡಾಗಳಿಗೆ ಸಿಂಹ ಸ್ವಪ್ನ ಆಗಬೇಕು ಅಂಥೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ. ಬಹಳ ಪತ್ರಿಕೆಗಳನ್ನು ಓದೋದಕ್ಕೆ ಬೇಸರ ಆಗುತ್ತೆ. ಕಾಂಗ್ರೆಸ್ಸಿನ ಮಿತಿಮೀರಿದ ಗುಂಪುಗಾರಿಕೆ. ನಾನು ಕೂಡ 5 ಬಾರಿ MLA ಆಗಿದ್ದೇನೆ, ವಿವಿಧ ಇಲಾಖೆ ಮಂತ್ರಿಗಳಾಗಿದ್ದೇನೆ, ಉಪಮುಖ್ಯಮಂತ್ರಿಗಳು ಆಗಿದ್ದೀನಿ. ಆದರೆ ಇಂಥ ಸರ್ಕಾರ ಇಡೀ ರಾಜ್ಯದ ಜನ ಎಂದೂ ನೋಡಿಲ್ಲ, ನಾನು ನೋಡಲಿಲ್ಲ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಅವ್ರ ಹಿಂಬಾಲಕರು. ಸಿದ್ದರಾಮಯ್ಯ ಇನ್ನು 5 ವರ್ಷ ಇವರೇ ಮುದ್ದೋರಿತಾರೆ. DK ಶಿವಕುಮಾರ್ ಇನ್ನೊಂದು ವಾರದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಇನ್ನು ದಲಿತ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ದಲಿತ ನಾಯಕರುಗಳು ಎಲ್ಲ ಅವರ ಹಿಂಬಾಲಕರ ಮುಖಾಂತರ ಹೇಳಿಕೆಗಳು. ಮತ್ತೆಲ್ಲರೂ ಹೇಳ್ತಾರೆ ಈ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಹೈಕಮಾಂಡ್ ತೀರ್ಮಾನ ತಗೊಳ್ಳದೆ. ಹೈಕಮಾಂಡ್ ಹಾಗಾದ್ರೆ ಬದುಕಿದೆಯೋ ಸತ್ತಿದೆಯೋ? ಎಷ್ಟು ದಿನ ಈ ಒಂದು ಕೆಟ್ಟ ಸುದ್ದಿಗಳನ್ನು ಪತ್ರಿಕೆಗಳಲ್ಲಿ, TV-ನಲ್ಲಿ ನೋಡ್ತಾ ಇರಬೇಕು? ಪೂರ್ಣ ಬಹುಮತ ಇರೋಂಥ ಕಾಂಗ್ರೆಸ್, 125 ವರ್ಷದ ಕಾಂಗ್ರೆಸ್ಸಿನ ಪರಿಸ್ಥಿತಿ ಹೀಗೆ ಬಂದರೆ ಇನ್ನು ಎಲ್ಲ ಕಡೆ ನಾಶ ಆದಂಗೆ ಕರ್ನಾಟಕ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷ ನಾಶ ಆಗೇ ಆಗುತ್ತೆ.
ಒಂದೇ ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಉತ್ತರ ಇಲ್ಲ. ರೂಲಿಂಗ್ ಪಾರ್ಟಿಯವರು ಕೂಗ್ತಾರೆ ಅಂತಂದ ತಕ್ಷಣ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು, ಪ್ರತಿಯೊಬ್ಬ ಶಾಸಕನಿಗೆ 50 ಕೋಟಿ ರೂಪಾಯಿ ಹಣವನ್ನು ಅವ್ರ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡ್ತೇವೆ. ಕನ್ನಡಿಯಲ್ಲಿ ಗಂಟು. ಇವತ್ತಿನ ತನಕ ₹1 ರಿಲೀಸ್ ಆಗಲಿಲ್ಲ. ಆ ಶಾಸಕರು ಕೇಳಕ್ಕೆ ಹೋಗ್ತಿಲ್ಲ. ಜೋರಾಗಿ ಕೇಳಿದ್ರೆ ನಾನು ಎಲ್ಲಿ ಮಂತ್ರಿ ಸ್ಥಾನ ಸಿಕ್ಕತ್ತೋ ಇಲ್ಲೋ. ಎಲ್ರದ್ದು ಅಧಿಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ, ಇಡೀ ಕ್ಯಾಬಿನೆಟ್ ಸಚಿವರು ಎಲ್ಲ ಕಾಂಗ್ರೆಸ್ ಶಾಸಕರು ಅಧಿಕಾರ ದಾಹ. ನಾನು ಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು. ಇದರಲ್ಲೇ 140 ಜನ ಕಾಂಗ್ರೆಸ್ ಶಾಸಕರು ತೊಡಗಿರೋಣ. ಜನರ ಬಗ್ಗೆ ಒಂದು ಚೂರು ಚಿಂತನೆ ಅವ್ರು ಯಾರಿಗೂ ಇಲ್ಲ. ಎಲ್ಲಿದೆ ಹಾಗಾದ್ರೆ ಹೈಕಮಾಂಡು? ಯಾರು ಪ್ರಮುಖರನ್ನ ಕರೆಸಿ ಮಾತುಕತೆ ಮಾಡಿ ಇವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ? ಸಿದ್ದರಾಮಯ್ಯ ಮುಂದುವರಿಯೋದಾದರೆ ಹೇಳಿ, ಇಲ್ಲ ಡಿ ಕೆ ಶಿವಕುಮಾರ್ ಆಗ್ತಾರೆ, ಇಲ್ಲ ದಲಿತ ಮುಖ್ಯಮಂತ್ರಿ ಆಗ್ತಾರೆ, ಹೇಳಿ. ಇವರು ಯಾರಿಗೂ ಇವರು ಅಡ್ಡ ಬರ್ತೀವಿ? ಎಲ್ಲರೂ ಹೇಳ್ತೀರಲ್ಲ, ಹೈಕಮಾಂಡ್ ಹೇಳಿದ ಮಾತು ನಾವು ಕೇಳ್ತೀವಿ. ಹಾಗಾದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಖರ್ಗೆ ಇವರೆಲ್ಲ ಬಾಯಲ್ಲಿ ಏನು ಮೆಣಸಿನ್ಕಾಯಿ ಇಟ್ಕೊಂಡಿದ್ದಾರಾ? ಬಿಗಿಯಾಗಿ ಯಾರೊಬ್ಬರು ಹೇಳಿಬಿಟ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗತ್ತೇನಂತ ಭಯನಾ? ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಬರ್ತಾ ಇರೋಂಥ ದುಡ್ಡು ಕಟ್ಟಾಗತ್ತೆ ಅನ್ನೋಂಥ ಭಾವನೆ ನಿಮ್ಗೇನಾರು ಇದೆಯಾ? ಹೆಂಗಾರ ಬಡ್ದಾಡ್ಕೊಂಡಿರಲಿ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ನಮಗೆ ಬರಬೇಕಾದಂಥ ಕಪ್ಪ ಬಂದರೆ ಸಾಕು ಅನ್ನೋಂಥ ಭಾವನೆ ಹೈಕಮಾಂಡಲ್ಲಿ ಇದೆಯಾ? ಪೂರ ನೊಂದೋಗ್ಯಾರ ಇಡೀ ರಾಜ್ಯದ ಜನ. ಯಾವಾಗ ಉತ್ತರ ಕೊಡಬೇಕು, ಚುನಾವಣೆ ಉತ್ತರ ಕೊಟ್ಕೋತಾರೆ, ಮಾತು ಬೇರೆ. ಆದರೆ ನಿಮ್ಮ ನಂಬಿಕೆಯನ್ನು ನೀವು ಉಳಿಸ್ಕೋಬೇಕಾದ ಕರ್ತವ್ಯ ಅಲ್ಲ ನಿಮ್ಮದು. ಯಾವ ದುಡ್ಡಿದೆಯೋ ಎಲ್ಲ ದುಡ್ಡು ತೊಗೊಂಡ್ರಿ. ದೇವಸ್ಥಾನದ ದುಡ್ಡು ತಗೊಂಡ್ರು, ದಲಿತರು, ಹಿಂದುಳಿದವ್ರದ್ದು ದುಡ್ಡು ತಗೊಂಡ್ರು. ನಾನು ನೀವು ಗ್ಯಾರಂಟಿ ಯಾಕೆ ಕೊಟ್ರಿ ಅಂತ ನಾನು ಕೇಳಲ್ಲ, ನಿಮಗೆ ಬಿಟ್ಟಿದ್ದದು. ಆದರೆ ಅಧಿಕಾರಕ್ಕೆ ಬಂದ ನಂತರ ಅಭಿವೃದ್ಧಿ ಕೆಲಸನೂ ನಿಮ್ಮದೇ ಕರ್ತವ್ಯ ಅಲ್ವಾ? ರಸ್ತೆ, ಚರಂಡಿ, ದೀಪ, ನೀರು, ಸಣ್ಣ ಸಣ್ಣ ಮನೆಗಳು, ಉದ್ಯೋಗ, ಹಾಹಾಕಾರ ಸೃಷ್ಟಿಯಾಗಿದೆ ಇಡೀ ರಾಜ್ಯದಲ್ಲಿ. ಕೊಲೆ, ಸುಲಿಗೆ ತಾಂಡವವಾಡ್ತಾ ಇದೆ.